ಹಲೋ ಮೈ ಗುಣಗಾನ. ನಾನಿವತ್ತು ಶೇಡ್ಗಾರಲ್ಲಿದ್ದೀನಿ. ಶೇಡ್ಗಾರು ಅಂದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ಇಲ್ಲಿ ಶೇಡ್ಗಾರು ಅಂತ. ಇಲ್ಲಿ ಪ್ರತಿ ವರ್ಷ ಸಹ ಯಕ್ಷಗಾನವನ್ನು ಮಾಡಿಸ್ತಾರೆ. ಅದು ವಿಶೇಷ ಅಂದರೆ ಪೆರಡೂರು ಮೇಳದ್ದು ಯಕ್ಷಗಾನ ಮಾಡಿಸ್ತಾರೆ. ಈ ಸರಿ ಇಲ್ಲಿ ಪ್ರಸಿದ್ಧ ಯಕ್ಷಗಾನ ಪ್ರಸಂಗ ಚದುರಂಗ ಇದೆ. ಇವತ್ತು ಎಲ್ಲ ಕಲಾವಿದರು ತಯಾರಿಯಲ್ಲಿದ್ದಾರೆ ನೋಡಿ. ಈ ವರ್ಷದ ಹಿಟ್ಟು ಪ್ರಸಂಗ ಪವನ್ ಕಿರಣ್ ಕೆರೆ ಅವರು ಬರೆದಿದ್ದು. ತುಂಬ ಚೆನ್ನಾಗಿದೆ ಚದುರಂಗ. ನಾನು ಒಂದ್ಸರಿ ನೋಡಿದ್ದೀನಿ ಎಳ್ಳಮಾವಾಸ್ಯೆ ಜಾತ್ರೆಯಲ್ಲಿ, ಆದರೂ ಸಹ ಇನ್ನೊಂದು ಸರಿ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ನೋಡಿ. ಇಲ್ಲೆಲ್ಲ ವೇಷ ಕಟ್ಟುತ್ತಾ ಇದ್ದಾರೆ. ಇವರು ಸಂತೋಷ್ ಹೆಂಗವಳ್ಳಿ ಅವರು ಸಹ ವೇಷ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಈಗ ಸನ್ಮಯ್ ಭಟ್ ಅವರು ನನ್ನ ಜೊತೆಗಿದ್ದಾರೆ. ಇವರು ಸ್ವಲ್ಪ ತಡ ಇವರದ್ದು ವೇಷ ಬರೋದು, ಹಾಗಾಗಿ ಕುತ್ಕೊಂಡಿದ್ದಾರೆ ಇವರೀಗ. ಅವರನ್ನು ಒಂಚೂರು ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸನ್ಮಯ್ ಭಟ್ ಅವರೇ, ಹೇಗಿದ್ದೀರಿ? ಆರಾಮಿದ್ದೀರಿ? ನೀವು ಇವತ್ತಿಲ್ಲಿ ಯಕ್ಷಗಾನಕ್ಕೆ ಬಂದಿದ್ದೀರಿ. ಎಷ್ಟೊತ್ತಿಗೆ ನಿಮ್ಮದು ವೇಷ ಬರೋದು? ಎಷ್ಟೊತ್ತಿಗೆ? 2 ಗಂಟೆಯಿಂದ 2:30 ಒಳಗೆ. ಹೌದಾ, ಅಷ್ಟು ತನಕ ನೀವು ಫ್ರೀ ಇದ್ದೀರಾ? ಹಾಂ. ನೀವು ಈಗ ಎಷ್ಟು ವರ್ಷ ಆಯಿತು ಯಕ್ಷಗಾನಕ್ಕೆ ಬಂದು? ನೀವು ಯಕ್ಷಗಾನಕ್ಕೆ ನಾನು ವೃತ್ತಿಯಾಗಿ ತಗೊಂಡು ಒಂದು 7-8 ವರ್ಷ ಆಯಿತು. ಹಾಂ. ಈ ಪೆರಡೂರು ಮೇಳಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಪೆರಡೂರು ಮೇಳ ಮೊದಲು 3 ವರ್ಷ ಇದ್ದೆ. ಈಗ ಮತ್ತೆ ಪುನಃ ಬಂದಿದೆ. ಹಾಂ. ಆಮೇಲೆ ಮಧ್ಯದಲ್ಲಿ ಯಾವುದು ಮೇಳಕ್ಕೆ? ಶಾಲಿಗ್ರಾಮ ಮೇಳಕ್ಕೆ ಹೋಗಿದ್ದೀರಾ? ಅಲ್ಲಿ 3 ವರ್ಷ ಶಾಲಿಗ್ರಾಮ ಮೇಳದಲ್ಲೇ ಇದ್ದೀರಾ? ನಂತರ ಮತ್ತೆ ಈಗ ಪೆರಡೂರು ಮೇಳಕ್ಕೆ ಬಂದಿದ್ದೀರಿ. ಹಾಂ. ನಿಮಗೆ ಹೇಗೆ ಇದು ಯಕ್ಷಗಾನಕ್ಕೆ ಸೇರ್ಕೊಬೇಕು ಅಂತ ಆಸಕ್ತಿ ಬಂದಿದ್ದು ಹೇಗೆ? ಯಕ್ಷಗಾನಕ್ಕೆ ಅಂದರೆ ನಮ್ಮ ಅಜ್ಜನೂ ಕಲಾವಿದರಾಗಿದ್ದರು. ಹೌದಾ? ಹೆಸರು? ನಾರಾಯಣ್ ಭಟ್ ಅಂತ ಮಳವಳ್ಳಿ. ಹಾಂ. ತುಂಬ ವರ್ಷ ಮೇಳದಲ್ಲಿದ್ದರು. ಸಣ್ಣ ಇರುವಾಗಲಿಂದಲೂ ಯಕ್ಷಗಾನ ಮೇಲೆ ಅತಿಯಾದ ಆಸಕ್ತಿ. ಊರಲ್ಲಿ ಪೆರಡೂರು ಮೇಳದ ಆಟ ಹಾಕಿದ್ದು ಜಾತ್ರೆಗೆ. ಅದನ್ನು ನೋಡಿ ಹೋಗಿ ಹಾಗೆ ಯಕ್ಷಗಾನ ನೋಡ್ತಾ ಆಸಕ್ತಿ ಬಂದು ಆಮೇಲೆ ಇದನ್ನೇ ವೃತ್ತಿ ಆಗ್ತದೆ. ಹೌದಾ? ನಿಮ್ಮ ಅಜ್ಜ ಯಕ್ಷಗಾನದಲ್ಲಿ ಇದ್ದರು ಅಂತ ಹೇಳಿದ್ರಿ. ನಿಮ್ಮ ತಂದೆಯವರು ಏನಾದ್ರು ಯಕ್ಷಗಾನ ಮೇಳದಲ್ಲಿ ಏನಾದ್ರು ಇದ್ರಾ? ಅವ್ರಿಗೆ ಆಸಕ್ತಿ ಬರಲಿಲ್ಲ, ಸೀದಾ ಮೊಮ್ಮಗನಿಗೆ ಬಂದಿದೆ. ಹಾಂ. ನೀವು ಓದುವಾಗಲೇ ಯಕ್ಷಗಾನ ಕಲಿತಾ ಇದ್ದೀರಾ ಅಥವಾ ಎಷ್ಟು ವರ್ಷದಿಂದ ಕಲಿತಾ ಇದ್ರಿ ನೀವು ಯಕ್ಷಗಾನ? 5ನೇ ಕ್ಲಾಸಲ್ಲಿರುವಾಗಲೇ ಯಕ್ಷಗಾನ ಕಲ್ತಿದ್ದೆ. ಸದಾಶಿವ ಭಟ್ ಮಳವಳ್ಳಿ ಮತ್ತು ಅನಂತ ಕುರ್ಬಿ ಮಳವಳ್ಳಿ ಅಂತ. ಅವರು ಯಕ್ಷಗಾನ ಕ್ಲಾಸ್ ಮಾಡಿದ್ರು ಮಳವಳ್ಳಿಲಿ. ಆಗ ಅವ್ರ ಹತ್ರ ಕಲ್ತಿದ್ದೆ. ಮತ್ತೆ ಹಾಗೆ ಯಕ್ಷಗಾನಕ್ಕೆ ಬಂದೆ. ಹೌದಾ? ಹಾಂ. ನೀವೀಗ ಇವತ್ತೊಂದು ಕಡೆ ಇರ್ತೀರಿ, ನಾಳೆ ಇನ್ನೊಂದು ಕಡೆ ಇರ್ತೀರಿ. ನಿಮಗೆ ಹೇಗೆ ನಿದ್ರೆ ಇದೆಲ್ಲ ಸಾಕಾಗತ್ತಾ? ಆರೋಗ್ಯದ ಬಗ್ಗೆ ಏನಾದರೂ? ಬಗ್ಗೆ ಆದಷ್ಟು ಕಾಳಜಿ ಮಾಡಬೇಕು. ಕಷ್ಟ. ದಿನ ನಿದ್ರೆ ಬಿಡಬೇಕು ರಾತ್ರಿ ಎಲ್ಲ. ಹಗಲಲ್ಲಿ ದಿವಸ ಒಂದೊಂಥರ ವ್ಯವಸ್ಥೆ ಇರ್ತದೆ. ಎಲ್ಲ ದಿನ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಮನೆಯೂ ಯಲ್ಲಾಪುರ, ದೂರ. ಹಾಗೆ ಆದಷ್ಟು ನಾವು ಕ್ಯಾಂಪಲ್ಲೇ ಜಾಸ್ತಿ ಇರೋದು. ಹೌದು. ಒಂದಿನ ಒಂಥರ ವ್ಯವಸ್ಥೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಹಾಂ. ಈಗ ನಿಮಗೆ ಎಲ್ಲ ಪಾತ್ರನೂ ನೀವು ನಿಭಾಯಿಸ್ತೀರಿ. ನಾನು ನೋಡಿದ್ದೀನಿ. ಪ್ರತಿಯೊಂದು ಪಾತ್ರನೂ ಸಹ ರಾಜ್ಕುಮಾರನಿಂದ ಹಿಡಿದು ಎಲ್ಲ ಪಾತ್ರನೂ ನೀವು ನಿಭಾಯಿಸ್ಕೊಂಡು ಹೋಗ್ತೀರಿ. ನಿಮಗೆ ಅದು ಎಲ್ಲದು ಪಾತ್ರನ ಅವರ ಮೇಳದವ್ರು ಮ್ಯಾನೇಜರ್ ಕೊಡೋದು ಅಥವಾ ನೀವೇ ಆಯ್ಕೆ ಮಾಡ್ಕೊಳ್ತೀರಾ? ಹೇಗೆ ಅದು? ಅದು ನಮ್ಮ ಮೇಳದ ಪ್ರಧಾನ ಭಾಗವತರಾಗಿರುವಂಥ ಜನಸಾಲೆ ಭಾಗವತರು ಲಿಸ್ಟ್ ಮಾಡ್ತಾರೆ. ಪ್ರತಿ ದಿವಸ ಪ್ರಸಂಗಕ್ಕಿಂತ ವೇಷ ಅಂತ. ಅವ್ರು ಕೊಟ್ಟ ವೇಷವನ್ನು ನಾವು ನಿಭಾಯಿಸೋದು. ನೀವು ಮಾಡ್ಕೊಳ್ತಾ ಹೋಗ್ತೀರಿ. ನೀವು ಅದನ್ನು ಯಕ್ಷಗಾನದ್ದು ಇದೆಲ್ಲ ಬರುತ್ತಲ್ವ, ಅಲ್ಲಿ ಮದ್ದು ಮಾತಿರುತ್ತೆ, ಕುಣಿತಾ ಇರುತ್ತೆ. ಕುಡಿದು ಮಾತಾಡುವಾಗ ನಿಮಗೆ ಅದು ತಪ್ಪಿ ಎಲ್ಲಾದರೂ ತಪ್ಪಾಗೋದು, ಮಿಸ್ಟೇಕ್ ಆಗೋದು, ಆ ಥರ ಏನಾದ್ರು ಇರ್ತಾ ಕಲ್ತ್ಕೊಂಡಿರ್ತೀರಾ ನೀವು ಅದನ್ನು? ಹಾಗೆಂತ ಇಲ್ಲ. ನಮ್ಮ ಒಂದು ಅನುಭವದ ಮೇಲೆ ಹೋಗ್ಬೋದು. ಹಿರಿಯ ಕಲಾವಿದ ಹೇಗೆ ಮಾಡಿದ್ದಾನೆ ಅಂತ ನಾವು ನೋಡ್ಕೊಂಡು ಕಲ್ತ್ಕೊಂಡು ಹೋಗೋದು. ತಪ್ಪುವುದೇ ಇಲ್ಲ ಅಂತಲ್ಲ, ಕೆಲವೊಮ್ಮೆ ತಪ್ಪುತ್ತದೆ. ತಪ್ಪು ಸಹಜ. ಹೌದು. ಮತ್ತೆ ಕುಣಿದು ಬೇರೆ ಮಾತಾಡಬೇಕು, ಆವಾಗ ಸುಸ್ತಾಗಿರುತ್ತೆ, ನಮಗೆ ಅರ್ಥ ಆಗುತ್ತೆ. ಯಕ್ಷಗಾನ ಅಂದರೆ ತಪ್ಪಲ್ಲ, ಸಣ್ಣ ಪುಟ್ಟಗಳೆಲ್ಲ ತಪ್ಪುತ್ತದೆ, ಸರಿ ಮಾಡ್ಕೊಂಡು. ಹಾಂ. ನೀವೆಲ್ಲ ಒಂದೇ ಮನೆಯವ್ರ ಥರ ಇರ್ತೀರಿ, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವು ಫ್ರೆಂಡ್ಸ್ ಥರ ಇರ್ತೀರಿ. ನೀವು ಯಕ್ಷಗಾನ ಈಗ ಮುಗಿದ ತಕ್ಷಣವೇ, ಮೇಳ ಆಟ ಕೈದಾದ ತಕ್ಷಣವೇ ನೀವೆಲ್ಲ ಸೇರ್ಕೊಂಡು ಏನಾದ್ರು ಮಳೆಗಾಲದ ಮೇಳ ಏನಾದ್ರು ಮಾಡ್ತೀರಾ ಅಥವಾ? ಆ ಥರ ಇದೆ ವ್ಯವಸ್ಥೆಗಳು. ಕೆಲವರೆಲ್ಲ ಹೋಗ್ತಾರೆ, ಕೆಲವರು ಮನೇಲಿರುವವರು ಇರ್ತಾರೆ. ಮೇಳದ ಆಟಗಳೇ ಇರುತ್ತೆ. ಬೆಂಗಳೂರು, ಬಾಂಬೆ ಅಲ್ಲೆಲ್ಲ ನೀವು ಹೊರಗಡೆನೂ ಹೋಗ್ತೀರಾ? ಬೇರೆ ನಿಮ್ಗೆ ಒಂದು ತಂಡ ಮಾಡ್ಕೊಳ್ತೀರಾ? ಹೇಗೆ ಅದು? ಇದೆ, ಆ ಥರ ತಂಡನೂ ಇದೆ. ವೈಯಕ್ತಿಕವಾಗಿ ಆಟ ಮಾಡಿಸುವ ಸಂಘಟಕರೇ ನಮ್ಮನ್ನು ಕರೀತಾರೆ. ಅದಕ್ಕೆಲ್ಲ ನಾವು ವೈಯಕ್ತಿಕವಾಗಿ ಬರ್ತೇವೆ ಹಾಗೆ.
ನಿಮ್ಮದೇ ಅದೇನಾದ್ರು ಗ್ರೂಪ್ ಇದೆಯಾ ಅಥವಾ ಬೇರೆಯವ್ರ ಗ್ರೂಪ್ ಇದೆ ಬೇರೆಯವ್ರ ಗ್ರೂಪ್ ಇದೆ, ಜನಸಾಲೆ ಬಾಬತ್ರ ಗ್ರೂಪ್ ಇದೆ. ಹಾಂ ಅದಕ್ಕೆಲ್ಲ ಹೋಗ್ತೇವೆ. ಹಾಂ 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 ಮನೇಲಿ ಇರೋದು ಸ್ವಲ್ಪ ಕಡಿಮೆ. ಮನೇಲಿ ಹೇಗೆ ತುಂಬ ನೆನಪು ಮಾಡ್ಕೊತಿರ್ತಾರ ನೀವು ಈ ಕಡೆ ಬಂದಾಗ? ಸಿಕ್ಕಾಪಟ್ಟೆ ಸಹಜ ಅದು. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ ನೀವು? ನಾನು ಮನೇಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನಾನು. ಹಾಂ ಅಪ್ಪ ಪೋಸ್ಟ್ ಮಾಸ್ಟರ್, ಹಾಂ ಮತ್ತೆ ಡೈರಿ ಇದೆ ನಮ್ಮದು, ಹಾಲಿನ ಡೈರಿ ಸೆಕ್ರೆಟರಿ ಅಪ್ಪ. ಹಾಂ ಮತ್ತೆ ಅಜ್ಜ ಅಜ್ಜಿ ಇರ್ತಾರೆ, ಅಮ್ಮ ಇರ್ತಾರೆ, ಮನೇಲಿ ಇರ್ತಾರೆ. ಹಾಂ ಅಷ್ಟೇ. ನೆನ್ಪು ಮಾಡ್ಕೊಳ್ತಿರ್ತೀರಾ? ಮದುವೆ ಆಗಿದೆ. ಹೌದಾ? ಹಾಂ ಹಾಂ ಮನೆ ಕಡೆ ನೆನಪಾಗ್ತಾ ಇರುತ್ತೆ, ನಾವು ಯಾವಾಗಲೂ ಹೋಗಬೇಕು ಅಂತ ಈ ಥರ ಹೋಗ್ತೀರಾ? ವಾರಕ್ಕೊಂದ್ಸಲಿ ಹೋಗೋದು ಈ ಥರ ಏನಾದ್ರು ಹಾಂ, ಇರುತ್ತಾ? ನಮ್ಮ ಕಡೆ ಆಟ ಯಲ್ಲಾಪುರ, ಶಿರ್ಸಿ, ಹಾಂ. ಕುಮಟಾ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ರೆ ಹೋಗ್ತೇವೆ ಸಾಧಾರಣ. ಹಾಂ ನಿಮಗೆ ರಜಾ ಅಂತ ಏನಾರು ಕೊಡ್ತಾರಾ ಮೇಳದಲ್ಲಿ? ಅಂದರೆ ಬೇಕಾದರೆ ಕೊಡ್ತಾರೆ. ರಜೆ ಎಲ್ಲಾದರೂ ಪರ್ಸ್ನಲ್ ನಮಗೇನಾದರೂ ನಮ್ಮ ಸೆಂಟ್ರದಲ್ಲಿ ಏನಾದರೂ ಕಾರ್ಯಕ್ರಮ ಎಲ್ಲ ಇದ್ದರೆ ಆ ಥರ, ಅಥವಾ ಹುಷಾರಿಲ್ಲದಿದ್ದರೆ ಆ ಥರ ಎಲ್ಲ ಕೊಡ್ತಾರೆ. ಹೌದಾ? ನಿಮ್ಮ ಪಾತ್ರ ಬೇರೆಯವ್ರಿಗೆ ಕೊಟ್ಟು ಹಾಂ, ನಮ್ಮ ಫಸ್ಟ್ ಹೇಳಿರ್ಬೇಕಾ? ಹೇಳಿರಬೇಕು, ಹಾಂ ಬರ್ಸಿರ್ಬೇಕು. ಹಾಂ ಹಾಂ ಮತ್ತೆ ಬೇರೆಯವ್ರು ಮಾಡ್ತಾರೆ, ಹಾಂ ನಾವು ರಜೆ ಮಾಡ್ಬೋದು. ಹೌದಾ? ಈ ಪೇರಡೂರು ಮೇಳದ ಯಕ್ಷಗಾನ ಕೊನೆಯದು ಯಾವಾಗ ಆಟ ಇದೆ? ಮೇ 21 ಕೊನೆಯ ದಿವಸ ಇದೆ. ಹಾಂ ಹಾಂ ಮೇ 21. ಎಲ್ಲಿ ಅದು ಕೊನೆಯದು ಎಲ್ಲಿ? ಶ್ರೀ ಕ್ಷೇತ್ರ ಪೆರಡೂರು. ಹೌದು, ಅಲ್ಲೇ ಮಾಡ್ತೀರಾ? ನೀವು ಮಳೆಗಾಲದಲ್ಲಿ ಏನಾದ್ರು ಪ್ರಾಕ್ಟೀಸ್ ಏನಾದ್ರು ಮಾಡ್ಕೊಂಡಿರ್ತೀರಾ ಯಕ್ಷಗಾನದ್ದು? ಅಂತ ಏನಿಲ್ಲ, ಆಗ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದು, ಬೇರೆ ಬೇರೆ ವೇಷಗಳ ಬಗ್ಗೆ ಓದುವುದು, ನೋಡ್ಕೊಳ್ಳೋದು, ಏನಾದರೂ ಮಾಡೋದು ಅಷ್ಟೇ. ಹಾಂ 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 ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ, ಯಾಕೆಂದರೆ ಪಾತ್ರ ತುಂಬ ಚೆನ್ನಾಗಿ ಮಾಡ್ತೀರಿ. ನಾನು ಯಕ್ಷಗಾನ ಎಲ್ಲಿದ್ದರೂ ಬರ್ತೀನಿ ನಾನು. ಆಮೇಲೆ ನಿಮ್ಮದು ಅಂದರೆ ಒಂದು ಗುಣ ಅಂದರೆ ನಿಮ್ಮದು ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ಹಾಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಒಂದು ದೊಡ್ಡ ಗುಣ ನಿಮ್ಮದು. ಎಲ್ಲರ ಜೊತೆನೂ ಒಂಥರ ತುಂಬ ಚೆನ್ನಾಗಿ ಮಾತಾಡೋದು ಆಗಲಿ, ಒಂದು ಚೂರು ಅಹಂಕಾರ ಇಲ್ಲದೆ ಆ ಥರ ಇರ್ತೀರಿ ನೀವು. ನನಗೂ ಕೂಡ ತುಂಬ ಇಷ್ಟ. ನಿಮ್ಮದು ಅಭಿಮಾನಿಗಳು ಎಲ್ಲ ನೋಡ್ತಾ ಇರ್ತಾರೆ, ಈಗ ಕೇಳ್ತಾ ಇರ್ತಾರೆ, ಸಂದರ್ಶನ ಮಾಡಿ ಹಾಕಿ ಅವ್ರ ಹತ್ರ ಮಾತಾಡಿಸಿ ಅಂಥೇಳಿ ಕೇಳ್ತಾ ಇರ್ತಾರೆ. ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ನಿಮ್ಮ ಹೊರಗಡೆ. ತುಂಬ ಖುಷಿ ಆಗುತ್ತೆ. ಇದೇ ಥರ ನಿಮ್ಮ ಪಾತ್ರವನ್ನು ನಿಭಾಯಿಸ್ಕೊಂಡು ಹೋಗಿ ಚೆನ್ನಾಗಿ ಮಾಡಿ ಮತ್ತೆ ಸಿಗೋಣ. ತುಂಬ ಧನ್ಯವಾದಗಳು. ಇಷ್ಟೋ ತನಕ ನನ್ನ ಜೊತೆ ಇರೋದಕ್ಕೆ ತುಂಬ ಧನ್ಯವಾದಗಳು.